ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರೂ ಕೂಡ ವಿಜ್ಞಾನದ ಇನ್ನೊಂದವರಿಗೆ ಸ್ವಾಗತ. ರೆಕಾರ್ಡ್ ಆಗ್ತಾ ಇದೆಯಾ? ಟೈಮ್ಸ್ ನೋಡ್ತಾ ಇದೆಯಾ? ನೋಡ್ತಾ ಇರೋದು. ಇನ್ನು ವಿಜ್ಞಾನದಲ್ಲಿ ಪ್ರಮುಖವಾಗಿ ನಿಮ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೀವಶಾಸ್ತ್ರ, ಇದರಲ್ಲಿ ಮಾಡ್ತಾ ಇರ್ತಕ್ಕಂಥ ಘಟಕ ಯಾವುದು ಸರ್ ಅಂತಂದ್ರೆ ಹದಿಹರೆಯಕ್ಕೆ ಪ್ರವೇಶ ಅಂತ ಹೇಳಿದ್ವಿ, ಹೌದಲ್ವಾ? ಇನ್ನು ಹದಿಹರೆಯ ಅಂತಂದ್ರೆ ಸಾಮಾನ್ಯವಾಗಿ ಪ್ರೌಢಾವಸ್ಥೆ ಅಂತ ಹೇಳ್ತೀವಿ ಅಥವಾ ತಾರುಣ್ಯಾವಸ್ಥೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇವರನ್ನ ಇಂಗ್ಲಿಷ್ ಅಲ್ಲಿ ಟೀನೇಜರ್ಸ್ ಅಂತಾನು ಕೂಡ ಕರೀತಾರೆ ಅಂತ ಏನಪ್ಪ ಅಂತ ಹೇಳಿದ್ವಿ, ಹೌದಲ್ವಾ? ಸಾಮಾನ್ಯವಾಗಿ ಟೀನೇಜ್ ಅಂತಕ್ಕಂಥದ್ದು ಅಂದ್ರೆ ತಾರುಣ್ಯಾವಸ್ಥೆ ಅಂತಕ್ಕಂಥದ್ದು ಎಷ್ಟನೇ ವರ್ಷದಿಂದ ಆರಂಭವಾಗಿ ಎಷ್ಟನೇ ವರ್ಷದವರೆಗೂ ಇರುತ್ತೆ? 13ನೇ ವರ್ಷದಿಂದ 15, 13 ವರ್ಷದಿಂದ 15, ಸರಿನಾ? 19, ಹೌದಲ್ವಾ? ಸಾಮಾನ್ಯವಾಗಿ ಏನಪ್ಪ ಅಂದ್ರೆ 12 ಅಥವಾ 13 ಅಂತ 13 ಅಂತ ಏನಲ್ಲ, 12 ಅಥವಾ 13 ವರ್ಷಕ್ಕೆ ಏನಾಗುತ್ತೆ ಪ್ರೌಢಾವಸ್ಥೆ ಅಂತಕ್ಕಂಥದ್ದು ತಾರುಣ್ಯಾವಸ್ಥೆ ಪ್ರಾರಂಭ ಆಗುತ್ತೆ. ಎಲ್ಲಿವರೆಗೂ ಮುಂದುವರಿಯುತ್ತೆ ಸರ್ ಅಂತಂದ್ರೆ ಸಾಮಾನ್ಯವಾಗಿ 19-20 ವರ್ಷದವರೆಗೂ ಏನಾಗುತ್ತಪ್ಪ ಅಂದ್ರೆ ತಾರುಣ್ಯಾವಸ್ಥೆ ಮುಂದುವರಿಯುತ್ತೆ. ಇದನ್ನ ನಾವು ಟೀನೇಜರ್ಸ್ ಅಂತ ಕರಿತೀವಿ. ಈ ಸಮಯದಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ವ್ಯಕ್ತಿ, ಅವನು ಗಂಡಿರ್ಬೋದು ಅಥವಾ ಕುದುಳಿ ಹೆಣ್ಣಿರ್ಬೋದು, ಅವನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅನೇಕ ಬದಲಾವಣೆಗಳನ್ನ ಬೌದ್ಧಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಅವನಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ಗುರುತಿಸ್ತಾ ಇದ್ದೀವಿ, ಗೊತ್ತಾನೆ? ಅನೇಕ ಬದಲಾವಣೆಗಳನ್ನ ನಾವು ಪ್ರಮುಖವಾಗಿ ಗುರುತಿಸ್ತಾ ಇದ್ದೀವಿ. ನಂತರ ಈ ಬದಲಾವಣೆಗಳು ಹತ್ತಕ್ಕಂಥದ್ದು ಪ್ರಮುಖ ಕಾರಣ ಏನು ಸರ್ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಏನಾಗುತ್ತಪ್ಪ ಅಂತಂದ್ರೆ ಅವನ ಶರೀರದಲ್ಲಿ ಅನೇಕ ಹಾರ್ಮೋನ್ಗಳೇನಾಗುತ್ತೆ ಬಿಡುಗಡೆ ಆಗುತ್ತೆ, ಗೊತ್ತಾನೆ? ಅನೇಕ ಹಾರ್ಮೋನ್ಗಳಂತಕ್ಕಂಥ ಒಂದು ಕೆಲವು ರಾಸಾಯನಿಕ ಸಂಶ್ಲೇಷಿತ ವಸ್ತುಗಳೇನಾಗುತ್ತಪ್ಪ ಅಂದ್ರೆ ಬಿಡುಗಡೆ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ. ಇದರಿಂದ ಅವನಲ್ಲಿ ಏನಾಗುತ್ತೆ ದೈಹಿಕವಾಗಿ, ಮಾನಸಿಕವಾಗಿ ಅನೇಕ ಬದಲಾವಣೆಗಳನ್ನ ನಾವು ಗುರುತಿಸ್ತಾ ಇದ್ದೀವಿ, ಹೌದಾ? ಇನ್ನ ಯಾವುದೇ ಒಬ್ಬ ಏನಪ್ಪ ಅಂತಂದ್ರೆ ಈಗ ಪ್ರೌಢಾವಸ್ಥೆ, ಪ್ರೌಢಶಾಲೆ ಅಂತ ಇರ್ತಕ್ಕಂಥದ್ದು ಅದೇ ಹೆಸರು, ಪ್ರೌಢಾವಸ್ಥೆ ಇರ್ತಾರೆ ಈ ಮಕ್ಕಳು, ಹಾಗಾಗಿ ಪ್ರೌಢಶಾಲೆ ಅಂತ ಹೆಸರಿಟ್ಟಿದ್ದಾರೆ. ಈ ಪ್ರೌಢಾವಸ್ಥೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ನೋಡ್ತಾ ಇದೀವಿ. ಉದಾಹರಣೆ ಏನಾಗುತ್ತೆ, ನಿಮ್ಮ ಎತ್ತರದಲ್ಲಿ ಏನಾಗುತ್ತೆ ಹೆಚ್ಚಳ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ. ಆಮೇಲೆ ಗಂಟಲಿನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅನೇಕ ಬದಲಾವಣೆಗಳು, ಗಂಟಲು ಒಂದು ರೀತಿ ಗಡಸಾಗುತ್ತೆ, ಹೊಡಿತಕ್ಕಂಥದ್ದು, ಗೊತ್ತಾನೆ? ಈ ಒಂದು ಬದಲಾವಣೆಗಳು ಗುರುತಿಸ್ತೀವಿ. ಅದೇ ರೀತಿ ಮತ್ತೇನು ಸರ್ ಅಂತಂದ್ರೆ ಬೆವರು ಮತ್ತು ತೈಲ ಗ್ರಂಥಿಗಳೇನ್ ಮಾಡ್ತವೆ, ಹೆಚ್ಚು ಹೆಚ್ಚು ತೈಲವನ್ನ, ಬೆವರನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು. ನೋಡಿ, ಮುಖ ಒಂಥರ ಜಿಡ್ಡಾಗುತ್ತೆ, ಆಯ್ತಾ? ಆಮೇಲೆ ಮೊಡವೆಗಳು ಬರ್ತವೆ, ಮೊಡವೆಗಳು ಹೊಡ್ಕೊಂಡು ಅದರಿಂದ ಕೀವೆಲ್ಲ ಬರುತ್ತೆ, ನೋಡಿದ್ದೀವಿ, ಗೊತ್ತಾನೆ? ಇದು ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಲೈಂಗಿಕ ಅಂಗಗಳು ಏನಾಗುತ್ತೆ ಬೆಳವಣಿಗೆ ಆಗುತ್ತೆ, ವಿಶೇಷವಾಗಿ ಲಿಂಗಾಣುಗಳು ಏನಾಗುತ್ತೆ ಉತ್ಪತ್ತಿ ಆಗುತ್ತೆ, ಗೊತ್ತಾನೆ? ಗಂಡು ಮಕ್ಕಳಲ್ಲಿ ಗಂಡಸುತನದ ಲಕ್ಷಣಗಳು ಕಂಡು ಬರುತ್ತೆ, ಯಾವ್ದು ಅಂತ ಹೇಳಿದ್ವಿ. ಹೆಣ್ಣು ಮಕ್ಕಳಲ್ಲಿ ಹೆಣ್ತನದ ಲಕ್ಷಣಗಳು ಕಂಡು ಬರ್ತಕ್ಕಂಥದ್ದನ್ನ ಸಾಮಾನ್ಯ ನಾವು ನೋಡಿದೀವಿ, ಹೌದಲ್ವಾ? ನಂತರ ಈ ಪಾಠ ಮುಂದುವರಿತಾ ಇದೆ. ಇದಕ್ಕೆ ಇದೆ ಹದಿಹರೆಯಕ್ಕೆ ಪ್ರವೇಶ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನ್ ನೋಡ್ತಿದ್ವಿ ಅಂದ್ರೆ ಅಂತಃಸ್ರಾವಕ ಗ್ರಂಥಿ ವ್ಯೂಹ ಅಂತ ಹೇಳಿ, ಅಂತಃಸ್ರಾವಕ ಗ್ರಂಥಿ ವ್ಯೂಹ ಅಥವಾ ಇವುಗಳಿಗೆ ಸಾಮಾನ್ಯವಾಗಿ ನಿರ್ನಾಳ ಗ್ರಂಥಿಗಳು ಅಂತಲೂ ಕೂಡ ಸಾಮಾನ್ಯವಾಗಿ ಇವರನ್ನ ಕರೀತಾ ಇದ್ದಾರೆ. ಏನ್ ಸರ್ ಅಂತಃಸ್ರಾವಕ ಗ್ರಂಥಿ ವ್ಯೂಹ ಅಥವಾ ನಿರ್ನಾಳ ಗ್ರಂಥಿಗಳ ವ್ಯೂಹ ಅಂತಕ್ಕಂಥದ್ದು ಏನು ಅಂದ್ರೆ, ನೋಡಿ, ಗ್ರಂಥಿ ಅನ್ನೋ ಪದಕ್ಕೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಗ್ಲ್ಯಾಂಡ್ ಅಂತ ಇಂಗ್ಲಿಷ್ ಕರಿತೀವಿ, ಆಯ್ತಾ? ಏನು ಗ್ರಂಥಿ ಅಥವಾ ಗ್ಲ್ಯಾಂಡ್ ಅಂದ್ರೆ ಅದು ಒಂದೇ ಒಂದು ಜೀವಕೋಶ ಇರಬಹುದು. ಈ ಕಡೆ ಬಟ್ಟೆ ಕೆಳಗೆ ಗ್ರಂಥಿ ಅಂತಕ್ಕಂಥದ್ದು ಒಂದೇ ಒಂದು ಜೀವಕೋಶ ಇರಬಹುದು. ಗ್ರಂಥಿ ಅನ್ನೋದು ಒಂದೇ ಒಂದು ಜೀವಕೋಶ ಇರಬಹುದು, ಆಯ್ತಾ? ಅಥವಾ ಅದೇನಾಗಿರ್ಬೋದು, ಜೀವಕೋಶಗಳ ಸಮೂಹ ಆಗಿರ್ಬೋದು, ಅರ್ಥ ಆಗ್ತಿದ್ಯಾ? ಈ ರೀತಿ ಅನೇಕ ಜೀವಕೋಶಗಳ ಗುಂಪನ್ನ ಅದು ಹೊಂದಿರಬಹುದು. ಗ್ರಂಥಿ ಅಂತಕ್ಕಂಥದ್ದು ಕೇವಲ ಒಂದೇ ಒಂದು ಜೀವಕೋಶ ಆಗಿರ್ಬೋದು ಅಥವಾ ಅನೇಕ ಜೀವಕೋಶಗಳ ಒಂದು ಸಮೂಹ, ಗುಂಪಾಗಿರ್ಬೋದು. ಅದು ಏನ್ ಮಾಡುತ್ತೆ ಅಂತಂದ್ರೆ ರಾಸಾಯನಿಕ ವಸ್ತುಗಳನ್ನ ಸ್ರವಿಸುತ್ತೆ ಅಂದ್ರೆ ಬಿಡುಗಡೆ ಮಾಡುತ್ತೆ. ಒಂದು ಬಗೆಯ ದ್ರವ ರೂಪದ ವಸ್ತುಗಳನ್ನ ಏನ್ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಇದನ್ನ ನಾವೇನಂತ ಕರಿತೀವಿ, ಗ್ರಂಥಿ ಅಂತ ಕರಿತಾ ಇದ್ದೀವಿ, ಗ್ಲ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಗಿದೆ? ಗ್ರಂಥಿ ಅಂತಂದ್ರೆ ಸ್ರವಿಕೆಯ ಕಾರ್ಯವನ್ನು ನಿರ್ವಹಿಸುವ ಒಂದೇ ಒಂದು ಜೀವಕೋಶ ಅಥವಾ ಜೀವಕೋಶಗಳ ಗುಂಪು ಅಥವಾ ಸಮೂಹವನ್ನು ನಾವೇನೆಂದ ಕರಿತಿದೀವಪ್ಪ ಅಂತಂದ್ರೆ ಗ್ರಂಥಿ ಅಂತ ಕರಿತಾ ಇದ್ದೀವಿ. ಈಗ ನಿಮ್ಮ ಬಾಯಲ್ಲಿ ಏನಾಗುತ್ತೆ, ಜೊಲ್ಲು ರಸ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೀರಾ. ಆದ್ರೆ ಬಾಯಲ್ಲಿ ಒಂದು ಗ್ರಂಥಿ ಇದೆ ಅಲ್ವಾ, ಯಾವ್ದದು? ಬಾಯಲ್ಲಿ ಚಕ್ರ ಇದೆಯಾ? ಬಾಯಲ್ಲಿರೋ ಗ್ರಂಥಿ ಯಾವುದು?
ಜೊಲ್ಲು ರಸ ಅಂತ ಕರಿತೀವಿ. ನಿಜ, ಲಾಲಾರಸ ಅಥವಾ ಜೊಲ್ಲು ರಸ ಅಂತ ಕರಿತೀವಿ. ಅದನ್ನು ಉತ್ಪತ್ತಿ ಮಾಡೋದು ಒಂದು ಗ್ರಂಥಿ ಇದೆ. ಯಾವುದು? ಥೈರಾಯ್ಡ್ ಅಲ್ಲ, ಲಾಲಾ ಗ್ರಂಥಿ ಅಂತ ಕರಿತೀವಿ. ಎಂತ ಗ್ರಂಥಿ ಅದು? ಲಾಲಾರಸವನ್ನು ಉತ್ಪತ್ತಿ ಮಾಡತಕ್ಕಂಥದ್ದು ಲಾಲಾ ಗ್ರಂಥಿ. ನೋಡಿ, ಆ ಗ್ರಂಥಿ ಏನ್ ಮಾಡುತ್ತೆ? ಒಂದು ಬಗೆಯ ರಸವನ್ನ ಉತ್ಪತ್ತಿ ಮಾಡುತ್ತೆ. ಅದರಲ್ಲಿ ಅನೇಕ ರಾಸಾಯನಿಕ ಏನಪ್ಪ ಅಂತಂದ್ರೆ ಸಂಯೋಜನೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಈಗ ಲಾಲಾ ಗ್ರಂಥಿ ಏನು ಉತ್ಪತ್ತಿ ಮಾಡುತ್ತಲ್ವಾ, ಆ ಗ್ರಂಥಿ ಏನಾಗಿದೆ ಅಂತಂದ್ರೆ ಲಾಲಾ ರಸವನ್ನ ಉತ್ಪತ್ತಿ ಮಾಡ್ತಾ ಇದೆ. ಅದಕ್ಕೆ ಏನಾಗಿದೆ ಅಂತಂದ್ರೆ ನಳಿಕೆ ಇದೆ. ಈಗ ಲಾಲಾ ಗ್ರಂಥಿ ಏನ್ ಮಾಡುತ್ತೆ? ಲಾಲಾ ರಸವನ್ನ ಉತ್ಪತ್ತಿ ಮಾಡುತ್ತೆ. ಇದು ಏನಾಗಿದೆ? ಒಂದು ನಳಿಕೆಯ ವ್ಯವಸ್ಥೆ ಅನ್ನೋದಿದೆ. ಅಂದ್ರೆ ಟ್ಯೂಬ್ ತರ ಏನಾಗಿದೆ? ರಚನೆ ಇದೆ. ಇಲ್ಲಿಂದ ಏನಾಗುತ್ತೆ? ನಳಿಕೆ ಅಂತ ಪೈಪ್ ತರ ಈ ಇಲ್ಲೇ ಲಾಲಾರಸವನ್ನು ಉತ್ಪತ್ತಿ ಮಾಡುತ್ತೆ. ಆ ಲಾಲಾರಸ ಏನಾಗ್ತಿದೆ? ನಳಿಕೆಯ ಮೂಲಕ ಸುಲಭವಾಗಿ ಹೋಗ್ತಾ ಇದೆ. ಹೋಗ್ಬಿಟ್ಟು ಜೀರ್ಣಾಂಗ ಇವಾಗ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದಾರ ಭಾಗಕ್ಕೆ ಏನಾಗುತ್ತೆ? ನೇರವಾಗಿ ನಳಿಕೆಯ ಸಹಾಯದಿಂದ ತಲುಪುತ್ತೆ. ಅರ್ಥ ಆಗ್ತಿದ್ಯಾ? ಅದೇ ತರ ಜಠರ ಗ್ರಂಥಿ ಇದೆ, ಮೇದೋಜೀರಕ ಗ್ರಂಥಿ ಇದೆ. ಅವು ಗ್ರಂಥಿಗಳು, ಅವುಗಳನ್ನ ಏನಂತ ಕರಿತೀವಿ? ನಳಿಕಾ ಗ್ರಂಥಿಗಳು ಅಂತ ಕರಿತೀವಿ. ಅವೆಲ್ಲ ಎಂತ ಗ್ರಂಥಿಗಳು? ನಳಿಕಾ ಗ್ರಂಥಿಗಳು. ನಳಿಕಾ ಗ್ರಂಥಿಗಳು ಅಂತಂದ್ರೆ ಅವುಗಳಿಗೆ ನಳಿಕೆಯ ವ್ಯವಸ್ಥೆ ಇದೆ. ಅವು ಸ್ರವಿಸ್ತಕ್ಕಂಥ ದ್ರವ ಏನಾಗುತ್ತೆ? ನಳಿಕೆಯ ಸಹಾಯದಿಂದ ನಿರ್ದಿಷ್ಟ ಗುರಿ ಅಂಗಗಳನ್ನ ತಲುಪುತ್ತೆ. ಯಾವ ಅಂಗಗಳನ್ನ ತಲುಪಬೇಕೋ ಆ ಅಂಗಗಳನ್ನ ಏನ್ ಮಾಡುತ್ತೆ? ಅದು ಹೋಗಿ ತಲುಪುತ್ತೆ. ನಿರ್ದಿಷ್ಟ ಗುರಿ ಅಂಗಗಳಿಗೆ ಏನಾಗುತ್ತೆ? ಅದು ತಲುಪ್ತಕ್ಕಂಥದ್ದನ್ನ ನಾವು ನೋಡ್ತಿದೀವಿ. ಅದು ನಳಿಕಾ ಗ್ರಂಥಿಗಳು. ಆಯ್ತಾ? ಇನ್ನ ಕೆಲವು ಗ್ರಂಥಿಗಳಿದಾವೆ, ಅವುಗಳಿಗೆ ನಳಿಕೆ ಇಲ್ಲ. ಅದು ಯಾವ್ದು ಸರ್ ಅಂದ್ರೆ ನಿರ್ನಾಳ ಗ್ರಂಥಿಗಳು. ನೋಡಿ, ಗ್ರಂಥಿಗಳಲ್ಲಿ ಎಷ್ಟು ವಿಧ ಆಗವೆ? ಎರಡು ವಿಧ. ಒಂದೇದು ಇದು ನಳಿಕಾ ಗ್ರಂಥಿ, ಇನ್ನೊಂದು ನೋಡಿ. ನಳಿಕಾ ಗ್ರಂಥಿಗಳಿಗೆ ನಳಿಕೆಯ ವ್ಯವಸ್ಥೆ ಇದೆ, ನಿರ್ನಾಳ ಗ್ರಂಥಿಗಳಿಗೆ ನಳಿಕೆಯ ವ್ಯವಸ್ಥೆ ಇಲ್ಲ. ಹಾಗಾದ್ರೆ ಮತ್ತೆ ಇವು ಉತ್ಪತ್ತಿ ಮಾಡೋದಿಲ್ಲ. ಇವು ಉತ್ಪತ್ತಿ ಮಾಡೋದು, ನಳಿಕಾ ಗ್ರಂಥಿಗಳು ಉತ್ಪತ್ತಿ ಮಾಡೋದು ನಳಿಕೆಯ ಸಹಾಯದಿಂದ ನಿರ್ದಿಷ್ಟ ಗುರಿ ಅಂಗಗಳನ್ನ ತಲುಪುತ್ತೆ. ಹಾಗಾದ್ರೆ ಇವುಗಳಲ್ಲಿ ಮತ್ತೆ ನಳಿಕೆ ಇಲ್ಲ, ಮತ್ತೇನಾಗುತ್ತೆ? ಹಾಗಾದ್ರೆ ಇವು ಉತ್ಪತ್ತಿ ಮಾಡೋದು ಸ್ರವಿಕೆ ಎಲ್ಲಿ ಹೋಗುತ್ತೆ? ಯಾವ ಸಹಾಯದಿಂದ ಹೋಗುತ್ತೆ ಅಂದ್ರೆ ನಿರ್ನಾಳ ಗ್ರಂಥಿಗಳೇನಿದಾವಲ್ವಾ, ನಿರ್ನಾಳ ಗ್ರಂಥಿಗಳಿಗೆ ನಳಿಕೆಯ ವ್ಯವಸ್ಥೆ ಇಲ್ಲ. ಇವುಗಳಿಗೆ ಇನ್ನೊಂದು ಹೆಸರು ಅಂತಸ್ರಾವಕ ಗ್ರಂಥಿ ವ್ಯೂಹ ಅಂತ ಕೂಡ ಕರಿತಾ ಇದೀವಿ. ಗಮನ ಇಡಿ. ನಿರ್ನಾಳ ಗ್ರಂಥಿಗಳಿಗೆ ಇನ್ನೊಂದು ಹೆಸರು ಯಾವುದು? ನೇರವಾಗಿ ಕುತ್ಕೊಳ್ಳೋಣ. ಹೊಲಗದೆ ಡಿಸ್ಕ್ ಮೇಲೆ. ಅಂತಸ್ರಾವಕ ಗ್ರಂಥಿಗಳ ವ್ಯೂಹ ಅಂತಾನು ಕೂಡ ಸಾಮಾನ್ಯ ಇವರನ್ನ ಕರಿತಾ ಇದೀವಿ. ಹಾಗಾದ್ರೆ ಇವು ಉತ್ಪತ್ತಿ ಮಾಡತಕ್ಕಂಥ ಸ್ರವಿಕೆಯ ಕಾರ್ಯ ಏನಿದೆ ಅಲ್ವಾ, ಇವು ಉತ್ಪತ್ತಿ ಮಾಡತಕ್ಕಂಥ ಸ್ರವಿಕೆ ನೇರವಾಗಿ ಏನ್ ಮಾಡುತ್ತೆ? ರಕ್ತವನ್ನ ತಲುಪುತ್ತೆ. ಅರ್ಥ ಆಗ್ತಿದ್ಯಾ? ಇದು ಏನಪ್ಪಾ ಅಂತಂದ್ರೆ ನಿರ್ನಾಳ ಗ್ರಂಥಿಗಳು ಏನಾಗುತ್ತೆ? ಅವು ಸ್ರವಿಸುತ್ತಲ್ವಾ, ಆ ಸ್ರವಿಕೆ ನೇರವಾಗಿ ಯಾರನ್ನ ತಲುಪುತ್ತೆ? ರಕ್ತವನ್ನ ತಲುಪುತ್ತೆ. ರಕ್ತ ಏನ್ ಮಾಡುತ್ತೆ? ನಮ್ಮ ಶರೀರದ ಎಲ್ಲಾ ಭಾಗಗಳಿಗೆ, ಶರೀರದ ಎಲ್ಲಾ ಜೀವಕೋಶಗಳನ್ನ ತಲುಪುತ್ತಲ್ವಾ. ಅದ್ರ ಜೊತೆ ಏನ್ ಮಾಡ್ತಾ ಇದ್ದಾರೆ? ಇವು ಸ್ರವಿಸಿರ್ತಕ್ಕಂಥ ದ್ರವವೂ ಕೂಡ ಏನಾಗುತ್ತೆ? ರಕ್ತದ ಸಹಾಯದಿಂದ ಶರೀರದ ಎಲ್ಲಾ ಜೀವಕೋಶಗಳನ್ನ ತಲುಪುತ್ತೆ. ಅರ್ಥ ಆಗ್ತಾ ಇದೆಯಾ? ಈ ರೀತಿ ಹೊಟ್ಟೆ ಕಡೆ ಈ ರೀತಿ ಸಾಮಾನ್ಯವಾಗಿ ಏನಾಗಿದೆಯಪ್ಪ ಅಂತಂದ್ರೆ ಈ ಒಂದು ನಿರ್ನಾಳ ಗ್ರಂಥಿಗಳು ಅಥವಾ ಅಂತಸ್ರಾವಕ ಗ್ರಂಥಿಗಳು ಏನು ಸರ್ ಅಂದ್ರೆ ಇಂಪಾರ್ಟೆಂಟ್ ಗೊತ್ತಾಗಿದೆ. ಅಂತಸ್ರಾವಿಕ ಗ್ರಂಥಿಗಳು ಅಂದ್ರೆ ಅಥವಾ ನಿರ್ನಾಳ ಗ್ರಂಥಿಗಳಿಗೆ ನಳಿಕೆ ವ್ಯವಸ್ಥೆ ಇಲ್ಲ. ಅವು ತಾವು ಉತ್ಪತ್ತಿ ಮಾಡತಕ್ಕಂಥ ಸ್ರವಿಕೆಯ ಕಾರ್ಯವನ್ನು ಯಾರಿಗೆ ವರ್ಗಾಯಿಸುತ್ತೆ? ರಕ್ತಕ್ಕೆ ವರ್ಗಾಯಿಸುತ್ತೆ. ರಕ್ತದ ಸಹಾಯದಿಂದ ಅದೇನಾಗುತ್ತೆ? ಶರೀರದ ಎಲ್ಲಾ ಜೀವ ಊಟ ತೆಗೆದು ನೇರವಾಗಿ ಕುತ್ಕೊಳ್ಳಿ, ಕಾಲ್ ಕೆಳಬಿಡು, ಎಲ್ಲಾ ಹೇಳ್ಕೊಂಡು ಕುತ್ಕೊಳ್ತಾರೆ. ನೀವು ಪಾಠದ ಕಡೆ ಗಮನ ಇಟ್ಟು ತೆಗಿ ಗೂಟನ. ಈ ಗೂಟ ತೆಗಿಯಮ್ಮ, ಇದನ್ನ ಆ ತರ ಕುತ್ಕೋ, ಪಾಠ ಕೇಳು, ಪಾಠದ ಕಡೆ ಗಮನ ಇಡು, ಸುಮ್ಮನೆ ಕುತ್ಕೋಬೇಡ, ರಿಪೀಟ್ ಮಾಡಿ ನಾನು ಹೇಳೋದನ್ನ. ಆಯ್ತಾ? ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅಂತಸ್ರಾವಕ ಗ್ರಂಥಿಗಳ ವ್ಯೂಹ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಶರೀರದಲ್ಲಿರೋ ಅಂತಸ್ರಾವಕ ಪ್ರಮುಖವಾಗಿರ್ತಕ್ಕಂಥ ಅಂತಸ್ರಾವಕ ಗ್ರಂಥಿಗಳು ಯಾವ್ದಾವ್ದು ಸರ್ ಅಂತಂದ್ರೆ ಪಿಟ್ಯೂಟರಿ ಗ್ರಂಥಿ ಅಂತ ಒಂದಿದೆ. ಆಯ್ತಾ? ಅದೇ ತರ ಎರಡನೇದು ಯಾವ್ದು ಸರ್ ಅಂದ್ರೆ ಥೈರಾಯ್ಡ್ ಅಂತಕ್ಕಂಥ ಗ್ರಂಥಿ ಇದೆ, ಮೇದೋಜೀರಕ ಗ್ರಂಥಿ ಅಂತ ಇದೆ. ಆಯ್ತಾನೆ? ಅದೇ ರೀತಿ ನೆಕ್ಸ್ಟ್ ಯಾವ್ದು ಸರ್ ಅಂತಂದ್ರೆ ಅಡ್ರಿನಲ್ ಗ್ರಂಥಿ ಅಂತ ಇದೆ. ಅದೇ ತರ ವೃಷಣಗಳಿದ್ದಾವೆ, ಮತ್ತೇನಪ್ಪ ಅಂದ್ರೆ ಅಂಡಾಶಯಗಳು ಇರ್ತಕ್ಕಂಥ ನಾವು ನೋಡ್ತೇವೆ. ಇವೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆ? ಅಂತಸ್ರಾವಕ ಗ್ರಂಥಿಗಳ ವ್ಯೂಹ ಅಥವಾ ನಿರ್ನಾಳ ಗ್ರಂಥಿಗಳೇನಾಗುತ್ತೆ ಇವೆಲ್ಲ ಉದಾಹರಣೆ ಆಗುತ್ತೆ. ಆಯ್ತಾ? ಈಗ ಒಂದೊಂದಾಗಿ ನೋಡೋಣ.
ಇವು ಎಲ್ಲಿದ್ದಾವೆ ನಮ್ಮ ಶರೀರದಲ್ಲಿ? ಇವೆಲ್ಲ ನಮ್ಮ ಶರೀರದಲ್ಲಿ, ಎಲ್ಲ ಶರೀರದಲ್ಲಿ ಇದಾವ ಇಲ್ವೋ? ಇದಾವೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಮ್ಮ ಶರೀರದಲ್ಲಿ ಅವು ಯಾವ್ಯಾವ ಸ್ಥಾನದಲ್ಲಿ ಇದಾವೆ, ಅವೇನ್ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ನೋಡೋಣ. ಒಂದನೇದಾಗಿ ಏನಪ್ಪ ಅಂತಂದ್ರೆ ಪಿಟ್ಯೂಟರಿ ಗ್ರಂಥಿ ಅಂತ ಹೇಳ್ತೀವಿ. ಒಂದನೇದಾಗಿರ್ತಕ್ಕಂಥದ್ದು ಯಾವುದು? ಪಿಟ್ಯೂಟರಿ ಗ್ರಂಥಿ. ನೋಡಿ, ಈಗ ಸಾಮಾನ್ಯವಾಗಿ ಕೆಲವರು ನೋಡಿ ಹೇಳ್ತಾರೆ, ಏನಾದ್ರೆ ಕುಳ್ಳುಕಿರ್ತಾರೆ, ಆಯ್ತಾ, ಬಹಳ ಬುದ್ಧಿವಂತ ಇರ್ತಾರೆ. ಕೆಲವರು ಕುಳ್ಳುಕಿರ್ತಾರೆ, ಬಹಳ ಬುದ್ಧಿವಂತರು, ಚೆನ್ನಾಗಿ ಓದಿರ್ತಾರೆ, ಆಯ್ತಾ, ಬಹಳ ಮೇಧಾವಿಗಳಾಗಿರ್ತಾರೆ, ಬಹಳ ನಿಪುಣರಾಗಿರ್ತಾರೆ. ಅವಾಗ ಏನಾಗ್ತಾರಪ್ಪ ಅಂದ್ರೆ ಅವರು ನೋಡ್ಬಿಟ್ಟು, ಓ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಒಳ್ಳೆ ದೊಡ್ಡ ಹೆಸರು ಮಾಡಿರ್ತಾರೆ, ಸಮಾಜಕ್ಕೆ ಬಹಳ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಿರ್ತಾರೆ. ಅಂಥವ್ರನ್ನ ನೋಡ್ಬಿಟ್ಟು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಪದವನ್ನ ಬಳಸ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪಿಟ್ಯೂಟರಿ ಗ್ರಂಥಿ ಇದೆ ಅಲ್ವಾ, ಇದನ್ನ ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಗ್ರಂಥಿಗಳಿಗೆ ಹೆಡ್ ಮಾಸ್ಟರ್ ಅಂತ ಹೇಳ್ತಾರಲ್ವಾ, ಎಲ್ಲ ಇಡೀ ಶಾಲೆ ಮುಖ್ಯಸ್ಥರ ಜವಾಬ್ದಾರಿ ಅಂದ್ರೆ ಹೆಡ್ ಮಾಸ್ಟರ್. ಅದೇ ತರ ಇಲ್ಲಿ ಗ್ರಂಥಿಗಳಿಗೆ ಮಾಸ್ಟರ್ ಅಂತ ಕರಿತೀವಿ, ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಯಾರನ್ನ? ಪಿಟ್ಯೂಟರಿ ಗ್ರಂಥಿ. ಯಾಕೆ ಸರ್ ಅಂದ್ರೆ, ಪಿಟ್ಯೂಟರಿ ಗ್ರಂಥಿ ಕೇವಲ ಬಟಾಣಿ ಕಾಳಿದ್ದಷ್ಟಿದೆ. ಪಿಟ್ಯೂಟರಿ ಗ್ರಂಥಿಯ ಗಾತ್ರ ಬಟಾಣಿ ಕಾಳಿನ ಗಾತ್ರವನ್ನ ಹೊಂದಿದೆ, ಅಷ್ಟು ಚಿಕ್ಕದಾಗಿದೆ. ಅರ್ಥ ಆಯ್ತಾ? ಜೊತೆಗೆ ಇತರೆ ಗ್ರಂಥಿಗಳನ್ನ ಏನಪ್ಪ ಅಂದ್ರೆ ನಿಯಂತ್ರಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ನೋಡಿ, ಸಣ್ಣದು ನೋಡೋದಕ್ಕೆ ಸಣ್ಣದು, ಇತರೆ ಗ್ರಂಥಿಗಳನ್ನ ಏನ್ ಮಾಡುತ್ತೆ? ರೀತಿ ಕಂಟ್ರೋಲ್ ಮಾಡುತ್ತೆ. ಯಾಕೆ ಸರ್ ಅಂದ್ರೆ, ಪ್ರಮುಖವಾಗಿ ಈ ಪಿಟ್ಯೂಟರಿ ಗ್ರಂಥಿ ಎಲ್ಲಿದೆ ಅಂದ್ರೆ ಮಾನವನ ಮಿದುಳಿನ ಬುಡಭಾಗದಲ್ಲಿದೆ. ಮಾನವನ ಮಿದುಳಿರುತ್ತೆ ಅಂತ ಹೇಳ್ತಾನೆ. ಈ ಮಾನವನ ಮಿದುಳು ಏನಿದೆ ಅಲ್ವಾ, ಈ ಮೆದುಳಿನ ಬುಡಭಾಗದಲ್ಲಿ ಸಾಮಾನ್ಯವಾಗಿರತಕ್ಕಂಥ ಪಿಟ್ಯೂಟರಿ ಗ್ರಂಥಿ ಕಂಡು ಬರುತ್ತೆ. ಇತರೆ ಎಲ್ಲಾ ಗ್ರಂಥಿಗಳನ್ನು ನಿಯಂತ್ರಿಸತಕ್ಕಂಥ ಕೆಲಸವನ್ನ ಮಾಡೋದ್ರಿಂದ ಇದನ್ನ ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಗ್ರಂಥಿಗಳ ಮುಖ್ಯಸ್ಥ ಅಂತ ಕೂಡ ಇದನ್ನ ಕರೀಬಹುದು. ಹಾಗಾದ್ರೆ ಈ ಪಿಟ್ಯೂಟರಿ ಗ್ರಂಥಿ ಏನು ಸರ್ ನಮ್ಮ ಶರೀರದಲ್ಲಿ ಏನ್ ಕೆಲಸ ಮಾಡ್ತಿದೆ ಸರ್ ಅಂದ್ರೆ, ಸಾಮಾನ್ಯವಾಗಿ ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆಯ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಹಾರ್ಮೋನ್ ಅನ್ನೋ ಪದಗಳನ್ನ ಬಳಸಿದೀವಿ, ಹೌದಾ? ಹಾರ್ಮೋನ್ ಅಂತಕ್ಕಂಥ ಪದಗಳನ್ನ ಬಳಸಿದೀವಲ್ವಾ? ಹಾಗಾಗಿ ಏನು ಹಾರ್ಮೋನ್ ಅಂದ್ರೆ ಏನು ಸರ್? ಹಾರ್ಮೋನ್ ಅಂತಕ್ಕಂಥದ್ದು ಪ್ರೋಟೀನ್ ಇಂದ ಕೂಡಿರ್ತಕ್ಕಂಥ ಏನಪ್ಪ ಅಂತಂದ್ರೆ ರಾಸಾಯನಿಕ ಪದಾರ್ಥಗಳು, ಇದನ್ನ ಹಾರ್ಮೋನ್ ಅಂತ ಕರಿತೀವಿ. ಈ ನಿರ್ನಾಳ ಗ್ರಂಥಿಗಳು ಏನಪ್ಪ ಅಂದ್ರೆ ಪ್ರೋಟೀನ್ ಇಂದ ಕೂಡಿರ್ತಕ್ಕಂಥ ರಾಸಾಯನಿಕ, ನಾವೇಳಿ ಅವಾಗಲಿಂದ ಹೇಳಿದ್ವಿ, ಗ್ರಂಥಿಗಳು ಸ್ರವಿಕೆ ಕಾರ್ಯನಿರ್ವಹಿಸುತ್ತೆ. ಸ್ರವಿಕೆ ಒಂದು ಬಗೆಯ ದ್ರವವನ್ನ ಉತ್ಪತ್ತಿ ಮಾಡುತ್ತೆ. ಹಾಗಾದ್ರೆ ಉತ್ಪತ್ತಿ ಮಾಡೋ ದ್ರವ ಯಾವ್ದು ಏನಂತ ಕರಿತಾ ಇದೀವಿ? ಹಾರ್ಮೋನ್. ಅರ್ಥ ಆಗ್ತಿದ್ಯಾ? ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಸ್ತಕ್ಕಂಥ ಪ್ರೋಟೀನ್ ಇಂದ ಕೂಡಿರ್ತಕ್ಕಂಥ ರಾಸಾಯನಿಕ ವಸ್ತುವನ್ನೇ ನಾವೇನಂತ ಕರಿತೀವಿ? ಹಾರ್ಮೋನ್ ಅಂತ ಕರೀತಾ ಇದ್ದೀವಿ. ಈ ಪ್ರೌಢಾವಸ್ಥೆಯಲ್ಲಿ ಇದ್ದೀರಿ. ನಿಮ್ಮ ಶರೀರದಲ್ಲೂ ಕೂಡ ಏನಾಗ್ತದೆ? ಹಾರ್ಮೋನ್ಗಳು ಉತ್ಪತ್ತಿ, ವಿಶೇಷವಾಗಿ ಲೈಂಗಿಕ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾ ಇದೆ. ಯಾವ್ದು ಅಂತ ಆಮೇಲೆ ನೋಡೋಣ. ಇಲ್ಲಿ ಪಿಟ್ಯೂಟರಿ ಗ್ರಂಥಿ ಪ್ರಮುಖವಾಗಿ ಅದು ಸ್ರವಿಸುವ ಹಾರ್ಮೋನ್ ಎಂತ ಹಾರ್ಮೋನ್ ಅಂತ ಕರಿತೀವಿ? ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ಏನ್ ಸರ್ ಬೆಳವಣಿಗೆಯ ಹಾರ್ಮೋನ್ ಅಂದ್ರೆ? ಈಗ ಲಿಖಿತ್ ಇದ್ದಾನೆ, ಲಿಖಿತ್ ನಿಂದು ಡೇಟ್ ಆಫ್ ಬರ್ತ್ ಸರ್ 24 2010 ಹೌದಲ್ವಾ? ಅಂದ್ರೆ ಏನಪ್ಪ ಅಂದ್ರೆ ಜುಲೈ 2010 ಏನಪ್ಪ ಅಂದ್ರೆ ಹುಟ್ಟಿದ್ದಾರೆ ನಿಂದು ಸಂಜು. ಇಪ್ಪತ್ತಾರು 8/2010 ಗೊತ್ತಾನೆ. ಹಾಗಾದ್ರೆ ಏನಪ್ಪಾ ಅಂತಂದ್ರೆ ಪಕ್ಕದಲ್ಲಿ ಲಿಖಿತ್ ಇದನ್ನಲ್ಲ, ಅವನಿಗಿಂತ ಒಂದು ವರ್ಷ ಒಂದು ತಿಂಗಳು ಏನಪ್ಪಾ ಅಂತಂದ್ರೆ ಸಣ್ಣವನು. ಕರೆಕ್ಟ್ ಅಲ್ವಾ? 7ನೇ ತಿಂಗಳಲ್ಲಿ ಲಿಖಿತ್ ಹುಟ್ಟಿದ್ದಾನೆ 2010. ಆಕಾಶ 2010 8ನೇ ತಿಂಗಳಲ್ಲಿ ಹುಟ್ಟಿದ್ದಾನೆ. ನಿಂದು ತಿಪ್ಪೇಶ್ 23/8/2011 ಹುಟ್ಟಿದ್ದಾನೆ. ಆಯ್ತು, ಕೂತ್ಕೊಳ್ಳೋದು. ಅಂದರೆ ಇಲ್ಲಿ ಗಮನಿಸ್ಬೇಕು, ಇಬ್ರು ನಿಂತ್ಕೊಳ್ಳಿ. ನೀವಿಬ್ರು, ಇವರಿಬ್ರಿಗೂ ಎಷ್ಟು ತಿಂಗಳ ವ್ಯತ್ಯಾಸ ಇದೆ? ನಿನ್ ಡೇಟ್ ಎಷ್ಟು? 24 ಜೂನ್, ಜುಲೈ. ನಿಂದು 26 ಆಗಸ್ಟ್. ಅಂದ್ರೆ ಹೆಚ್ಚು ಕಡೆ ಒಂದು ತಿಂಗಳು, ಒಂದು ವರ್ಷ ಡಿಫ್ರೆನ್ಸ್ ಅಂತ ಅನ್ಕೊಳ್ಳೋಣ, ಹೌದಲ್ವಾ? ಒಂದು ವರ್ಷ ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಇದೆ. ಆದ್ರೆ ನೋಡಿ, ದೈಹಿಕವಾಗಿ ಲಿಖಿತ್ ಏನಾಗಿದೆ ಬೆಳವಣಿಗೆ?
ಚೆನ್ನಾಗಿದ್ದಾನೆ, ವಯಸ್ಸಿಗೆ ತಕ್ಕಂಗೆ ಏನಾಗಿದೆ, ದೇಹ ಬೆಳವಣಿಗೆ ಆಗಿದೆ. ಆದ್ರೆ ಆಕಾಶ ಏನಾಗಿದೆಯಪ್ಪ ಅಂದ್ರೆ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗಿದೆ, ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಕುಬ್ಜನಾಗಿದ್ದಾನೆ ಅಂದ್ರೆ ಯಾಕೆ ಈ ತರ ಆಗಿದೆ ಸರ್ ಅಂತಂದ್ರೆ, ಇನ್ನ 2000 ನಿಂದಿಷ್ಟು 2011 ಕೂತು ಇಲ್ಲಿ ಯಾಕೆ ಏನ್ ಗಮನಿಸ್ಬೇಕು ಅಂತಂದ್ರೆ, ನೋಡಿ ಇಬ್ರಲ್ಲೂ ಕೂಡ ಏನಾಗಿದೆ, ಬೆಳವಣಿಗೆ ಹಾರ್ಮೋನ್ ಉತ್ಪತ್ತಿ ಆಗಿದೆ. ಇಲ್ಲಿ ಏನಾಗಿದೆ, ಆಕಾಶ ಇದನ್ನಲ್ವಾ, ಆಕಾಶದಲ್ಲಿ ಎಳೆ ವಯಸ್ಸಿನಲ್ಲಿ ಏನಾಯ್ತು, ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ಅನ್ನು ಏನ್ ಮಾಡ್ತು, ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡ್ತು. ಆಕಾಶ ಕುಳ್ಳನಾಗಿದ್ದಾನೆ. ಯಾಕೆ ಸಾರ್ ಅಂತಂದ್ರೆ, ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ಅನ್ನ ಏನಾಗಿದೆ, ಅವನ ಶರೀರದಲ್ಲಿ ಏನಾಗಿದೆ, ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡ್ತು. ಹಾಗಾಗಿ ವ್ಯಕ್ತಿ ಏನಾಗಿದ್ದಾನೆ, ಕುಬ್ಜನಾಗಿದ್ದಾನೆ, ಕುಳ್ಳನಾಗಿದ್ದಾನೆ. ಆಯ್ತಾ? ಅದೇ ರೀತಿ ಅವನ ಲಿಖಿತ್ ಇದನ್ನಲ್ವಾ, ಅವನಲ್ಲಿ ಏನಾಯ್ತು, ಎಳೆ ವಯಸ್ಸಿನಲ್ಲಿ ಪಿಟ್ಯೂಟರಿ ಗ್ರಂಥಿ ಯಾವ ಹಾರ್ಮೋನ್ ಅನ್ನ, ಬೆಳವಣಿಗೆ ಹಾರ್ಮೋನ್ ಅನ್ನ ಏನ್ ಮಾಡಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡ್ತು. ಅದಕ್ಕೆ ಅವನು ಏನಾಗಿದ್ದಾನೆ, ಎತ್ತರವಾಗಿ ದಷ್ಟಪುಷ್ಟವಾಗಿ ಬೆಳೆದಿದ್ದಾನೆ. ಅದನ್ನು ನಾವು ದೈತ್ಯತೆ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ, ದೈತ್ಯತೆ. ಹಾಗಾದ್ರೆ ಕುಬ್ಜತೆ ಮತ್ತೆ ದೈತ್ಯತೆ ಏನಪ್ಪ ಅಂದ್ರೆ ಉಂಟಾಗೋದಕ್ಕೆ ಕಾರಣ ಯಾರು ಸರ್ ಅಂದ್ರೆ, ಬೆಳವಣಿಗೆ ಹಾರ್ಮೋನು. ಬೆಳವಣಿಗೆ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡ್ತಕ್ಕಂಥ ಗ್ರಂಥಿ ಯಾವುದು ಸರ್ ಅಂತಂದ್ರೆ, ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಇನ್ನ ನಿಮಗೆ ಏನ್ ಮಾಡ್ತಾರೆ ಅಂತಂದ್ರೆ, ಟಿವಿಲೆಲ್ಲ ತೋರಿಸ್ತಾರೆ, ಕಾಂಪ್ಲಾನ್ ಕುಡಿರಿ, ಕಾಂಪ್ಲಾನ್ ಕುಡಿದ್ರೆ ಎಲ್ಲ ಉದ್ದ ಆಗ್ತಾರೆ ಅಂತೆಲ್ಲ ತೋರಿಸ್ತಾರೆ. ಟಿವಿಲಿ ಏನೇನೋ ಅಡ್ವರ್ಟೈಸ್ ತೋರಿಸ್ತಾರೆ. ಆದರೆ ವ್ಯಕ್ತಿ ಕುಬ್ಜನಾಗೋದಕ್ಕೆ ಅಥವಾ ದೈತ್ಯ ಅಂದ್ರೆ ಸಿಕ್ಕಾಬಿಟ್ಟೆ ಬೆಳೆದಿದ್ದಾರೆ ಅಂತ ಅಲ್ಲ, ವಯಸ್ಸಿಗೆ ತಕ್ಕನಾಗಿ ಏನಾಗಿರುತ್ತೆ, ಬೆಳವಣಿಗೆ ಆಗಿರುತ್ತೆ. ಇದಕ್ಕೆ ಕಾರಣ ಪಿಟ್ಯೂಟರಿ ಗ್ರಂಥಿ ಏನ್ ಮಾಡಿರುತ್ತೆ, ಬೆಳವಣಿಗೆ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡಿರುತ್ತೆ. ಅರ್ಥ ಆಗಿದೆಯಾ? ವ್ಯಕ್ತಿ ಕುಬ್ಜನಾಗೋದಕ್ಕೆ, ದೈತ್ಯನಾಗೋದಕ್ಕೆ ಕಾರಣವಾದ ಹಾರ್ಮೋನ್ ಯಾವುದು? ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್. ಬೆಳವಣಿಗೆ ಹಾರ್ಮೋನ್ ಅನ್ನು ಸ್ರವಿಸುವ ಗ್ರಂಥಿ ಯಾವುದು? ಕೂತ್ಕೊಳ್ಳಿ. ನೆಕ್ಸ್ಟ್, ಈಗ ಪಿಟ್ಯೂಟರಿ ಗ್ರಂಥಿ ಸ್ಥಾನ ಎಲ್ಲಿದೆ? ಅದು ಮೆದುಳಿನ ಗುಡಭಾಗದಲ್ಲಿದೆ. ಅದ್ರ ಗಾತ್ರ ಎಷ್ಟಿದೆ? ಕಾಳಿನಷ್ಟು ಇದೆ. ಎರಡನೇದು ನೋಡಿ, ಇನ್ನೊಂದು ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ. ಥೈರಾಯ್ಡ್ ಗ್ರಂಥಿ ಅಂದ್ರೆ ಸಾಮಾನ್ಯವಾಗಿ ಈ ಭಾಗ, ಕುತ್ತಿಗೆ ಭಾಗ ಇದೆ ಅಲ್ವಾ, ಇಲ್ಲಿ ಏನಾಗಿದೆ, ಥೈರಾಯ್ಡ್ ಅಂತಕ್ಕಂಥ ಒಂದು ಗ್ರಂಥಿ ಕಂಡು ಬರುತ್ತೆ. ಅರ್ಥ ಆಗ್ತಿದ್ಯಾ? ಈ ಥೈರಾಯ್ಡ್ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನ್ ಅನ್ನು ನಾವು ಥೈರಾಕ್ಸಿನ್ ಹಾರ್ಮೋನ್ ಅಂತ ಕರಿತೀವಿ. ನಾವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಏನಂತ ಕರಿತಾ ಇದೀವಿ? ಥೈರಾಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಅನ್ನು ಅದು ಸ್ರವಿಸುತ್ತೆ, ಬಿಡುಗಡೆ ಮಾಡುತ್ತೆ. ಈ ಥೈರಾಕ್ಸಿನ್ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ರೆ, ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತೆ ಕೊಬ್ಬು ಇವುಗಳು ಏನಪ್ಪಾ ಅಂತಂದ್ರೆ ಚಯಾಪಚಯ ಕ್ರಿಯೆಗೆ, ಜೀರ್ಣ ಆಗೋದಕ್ಕೆ ಏನ್ ಮಾಡುತ್ತೆ, ಇದು ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ದೇಹದ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಏನ್ ಮಾಡುತ್ತೆ, ಇದು ಪರಿಣಾಮ ಬೀರುತ್ತೆ. ಅರ್ಥಾಯ್ತಾ? ನಮ್ಮ ದೇಹದ ಬೆಳವಣಿಗೆ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀರೋದ್ರಿಂದ ಇದನ್ನು ನಾವು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ವ್ಯಕ್ತಿತ್ವದ ಹಾರ್ಮೋನ್, ಪರ್ಸನಾಲಿಟಿ ಹಾರ್ಮೋನ್ ಅಂತ ಕೂಡ ಸಾಮಾನ್ಯವಾಗಿ ಇದನ್ನ ಕರೀತಾ ಇದ್ವಿ. ಆಯ್ತಾ? ನೆಕ್ಸ್ಟ್, ಈ ಥೈರಾಕ್ಸಿನ್ ನಿಮ್ಮ ಮನೆಗಳಲ್ಲಿ ಅಡಿಗೆ ಉಪ್ಪಿನ ಪ್ಯಾಕೆಟ್ ಇದೆ. ನಿಮ್ಮ ಮನೆಗಳಲ್ಲಿ ಉಪ್ಪಿನ ಪ್ಯಾಕೆಟ್ ಇದೆ. ಉಪ್ಪಿನ ಪ್ಯಾಕೆಟ್ ಮೇಲೆ ಒಂದು ಹೆಸರು ಇರುತ್ತೆ, ನೋಡಿದ್ರೆ ಏನಾರ ಎಂತದೋ ಏನೋ ಭರಿತ ಉಪ್ಪು ಅಂತ ಇರುತ್ತೆ, ದೊಡ್ಡದಾಗಿ ಬರೆದಿರ್ತಾರೆ. ಡ್ಯಾಶ್ ಭರಿತ ಉಪ್ಪು, ಏನೋ ಭರಿತ ಉಪ್ಪು ಅಂತ ಇದೆ. ಡ್ಯಾಶ್ ಸಾಲ್ಟ್ ಅಂತ ಇರುತ್ತೆ ಇಂಗ್ಲಿಷ್. ಅಯೋಡೈಸ್ಡ್ ಸಾಲ್ಟ್ ಅಂತ ಇರುತ್ತೆ. ಬೇಕಾದ್ರೆ ಮನೆಗೆ ಹೋಗ್ಬಿಟ್ಟು ಉಪ್ಪಿನ ಪ್ಯಾಕೆಟ್ ನೋಡಿ, ಅಯೋಡಿನ್ ಭರಿತ ಉಪ್ಪು ಅಂತ ಇರುತ್ತೆ. ಎಂತ ಉಪ್ಪು ಅಂತ ಹೇಳ್ಬೇಕಿರ್ತಾರೆ? ಅಯೋಡಿನ್ ಭರಿತ ಉಪ್ಪು, ಅಯೋಡೈಸ್ಡ್ ಸಾಲ್ಟ್ ಅಂತ ಇರುತ್ತೆ. ಅಂದ್ರೆ ಈ ಅಯೋಡಿನ್ ಭರಿತ ಉಪ್ಪು ಅಂತಂದ್ರೆ ನೋಡಿ, ನಮ್ಮ ಶರೀರದಲ್ಲಿ ಅಯೋಡಿನ್ ಕೊರತೆ ಆದ್ರೆ ಥೈರಾಯ್ಡ್ ಗ್ರಂಥಿ ಏನ್ ಮಾಡುತ್ತೆ, ಥೈರಾಕ್ಸಿನ್ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ. ಹಾಗೇನಾಗುತ್ತೆ, ಈ ಥೈರಾಯ್ಡ್ ಗ್ರಂಥಿ ಇದೆ ಅಲ್ವಾ, ಗಾತ್ರದಲ್ಲಿ ಊದ್ಕೊಳ್ಳುತ್ತೆ. ಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನ್ ಉತ್ಪತ್ತಿ ಮಾಡ್ತಾ ಇದೆ? ಜ್ವರ ಹೇಳಿ. ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗೋದಕ್ಕೆ ಅದಕ್ಕೆ ಏನ್ ಬೇಕು, ಯಾವ ಪೋಷಕಾಂಶ ಬೇಕು? ಅದೇ ಉಪ್ಪಲ್ಲಿ ಯಾವುದು? ಅಯೋಡಿನ್ ಬೇಕು. ನಾಪೆಟ್ಕೊಳ್ಳಿ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಮಾಡ್ಬೇಕಂದ್ರೆ ಏನ್ ಬೇಕು ಅದಕ್ಕೆ? ಅಯೋಡಿನ್ ಬೇಕು. ಅರ್ಥ ಆಗ್ತಾನೆ? ಅಯೋಡಿನ್ ಕೊರತೆ ಆದಾಗ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲ್ಲ. ಆಗ ಥೈರಾಯ್ಡ್ ಗ್ರಂಥಿ ಏನಾಗುತ್ತೆ, ಗಾತ್ರದಲ್ಲಿ ಊದ್ಕೊಳ್ಳುತ್ತೆ. ಇದನ್ನ ನಾವು ಈ ರೋಗದ ಲಕ್ಷಣವನ್ನ ಗಳಗಂಡ ರೋಗ ಅಂತ ಕರಿತೀವಿ, ಗಾಯ್ಟರ್ ಅಂತ ಕರಿತೀವಿ.
ಹಾಗಾದ್ರೆ ನಮ್ಮ ಶರೀರದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಅಥವಾ ಸಮಸ್ಯೆ ಏನಂತ ಕರಿತಾ ಇದೀವಿ? ಏನಂತ ಕರಿತೀವಿ? ಗಳಗಂಡ ರೋಗ ಅಂತ ಸಾಮಾನ್ಯ ಕರಿತಾ ಇದ್ದೀವಿ. ಅರ್ಥ ಆಗಿದೆ? ಗಳಗಂಡ ರೋಗ. ಹಾಗಾದ್ರೆ ಗಳಗಂಡ ರೋಗ ಬರ್ಬಾರ್ದಂದ್ರೆ ಏನ್ ಮಾಡ್ಬೇಕು? ನಾವು ಏನನ್ನ ಸೇವನೆ ಮಾಡ್ಬೇಕು? ಗಳಗಂಡ ರೋಗ ಬರಬಾರ್ದಂದ್ರೆ ಏನನ್ನ ಸೇವನೆ ಮಾಡಬೇಕು? ಉಪ್ಪಲ್ಲಿ ಏನಿರುತ್ತೆ? ಅಯೋಡಿನ್ ಭರಿತ ಉಪ್ಪನ್ನ ಏನ್ ಮಾಡ್ಬೇಕು? ನಾವು ಸೇವನೆ ಮಾಡ್ಬೇಕು. ಆದ್ರೆ ಸಮುದ್ರ ತೀರದಲ್ಲಿ ಇರ್ತಾರಲ್ವಾ, ಈಗ ಮುಂಚೆಲ್ಲ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಉಪ್ಪನ್ನ ಸಮುದ್ರದಿಂದ ಏನಪ್ಪ ಅಂದ್ರೆ ನೇರವಾಗಿ ಗೋಣಿ ಚೀಲ ತಂದ್ಬಿಟ್ಟು ಮಾರಾಟ ಮಾಡ್ತಿದ್ರು. ಆಯ್ತಾ? ಆದ್ರೆ ಬರ್ತಾ ಬರ್ತಾ ಅಯೋಡಿನ್ ಅಂಶ ಕಡಿಮೆ ಆಗಿ ಅನೇಕ ವ್ಯಕ್ತಿಗಳಿಗೆ ಏನಾಯ್ತು? ಗಳಗಂಡ ರೋಗ ಬರೋಕ್ ಸ್ಟಾರ್ಟ್ ಆಯ್ತು. ಇವಾಗ ಏನ್ ಮಾಡ್ತಾರೆ? ಉಪ್ಪನ್ನ ಏನ್ ಮಾಡ್ತಾರೆ? ಕಾರ್ಖಾನೆ ತಗೊಂಡು ಹೋಗ್ಬಿಟ್ಟು ಕಾರ್ಖಾನೆಯಲ್ಲಿ ಏನ್ ಮಾಡ್ತಾರೆ? ಅಯೋಡಿನ್ ಮಿಶ್ರಣ ಮಾಡಿ ಅದ್ರ ಮೇಲೆ ಅಯೋಡೈಸ್ಡ್ ಸಾಲ್ಟ್, ಅಯೋಡಿನ್ ಭರಿತ ಉಪ್ಪು ಅಂತ ಹಾಕ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ? ಪಾಕೆಟ್ ನಿಂದ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಯೋಡಿನ್ ಭರಿತ ಉಪ್ಪನ್ನ ಸೇವನೆ ಮಾಡಿದ್ರೆ ನಮ್ಗೆ ಯಾವ ಸಮಸ್ಯೆ ಬರಲ್ಲ? ಗಳಗಂಡ ರೋಗ ಬರಲ್ಲ. ಆದ್ರೆ ಈ ಸಮುದ್ರ ತೀರದಲ್ಲಿ ಇದಾರಲ್ಲ, ಸಮುದ್ರದ ಹತ್ರ ವಾಸ ಮಾಡ್ತಾರಲ್ಲ, ಅವ್ರಿಗೆ ಗಳಗಂಡ ರೋಗ ಬರಲ್ಲ. ಯಾಕೆ? ಏನಕ್ಕೆ ಬರಲ್ಲ ಅವರಿಗೆ? ಈ ಸಮುದ್ರ ತೀರದಲ್ಲಿ ಇದ್ದಾರೆ ಅಂದ್ರೆ ಹೆಚ್ಚಾಗಿ ಯಾವ ಆಹಾರ ಸೇವನೆ ಮಾಡ್ತಾರೆ ಅವರು? ಮೀನು, ಸಮುದ್ರದ ಮೀನನ್ನ, ಸಮುದ್ರದ ಆಹಾರವನ್ನು ಸೇವನೆ ಮಾಡ್ತಾರೆ. ಸಮುದ್ರದ ನೀರಿನಲ್ಲಿ ಯಾವ ಅಂಶ ಜಾಸ್ತಿ ಇರುತ್ತೆ? ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಸಮುದ್ರ ತೀರ ಪ್ರದೇಶದಲ್ಲಿ ವಾಸ ಮಾಡೋರಿಗೆ ಈ ಕಾಯಿಲೆ ಹೆಚ್ಚಾಗಿ ಕಂಡು ಬರಲ್ಲ. ಅರ್ಥ ಇದೆಯಾ? ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಯಾವ್ದು ಸರ್ ಅಂತಂದ್ರೆ ಮೇದೋಜೀರಕ ಗ್ರಂಥಿ ಅಂತ ಹೇಳ್ತೀವಿ. ನೋಡಿ, ನೀವು ಜೀರ್ಣಾಂಗದ ಚಿತ್ರ ಬಂದಾಗ ಸಾಮಾನ್ಯವಾಗಿ ಜೀರ್ಣಾಂಗದಲ್ಲಿ ಹತ್ರ ಏನಪ್ಪಾ ಅಂತಂದ್ರೆ ಈ ಒಂದು ಸ್ಥಾನದಲ್ಲಿ ಒಂದು ಎಲೆ ರೂಪದ ರಚನೆ ಬರೀತೀರಿ. ಅರ್ಥ ಆಯ್ತಾ? ಈ ರೀತಿ ಎಲೆಯ ರೂಪದ ಒಂದು ರಚನೆ ಬರೀತೀರಿ. ಈ ಗ್ರಂಥಿಯನ್ನು ನಾವು ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಆ ಗ್ರಂಥಿಗೆ ಏನಂತ ಕರಿತಾ ಇದ್ದೀವಿ? ಮೇದೋಜೀರಕ ಗ್ರಂಥಿ. ಈ ಮೇದೋಜೀರಕ ಗ್ರಂಥಿ, ಈ ಕಡೆ ನೋಡಿ, ಪಾಠ ಕೇಳಿ. ಮೇದೋಜೀರಕ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನ್ ಯಾವುದು ಸರ್ ಅಂದ್ರೆ ಇನ್ಸುಲಿನ್ ಹಾರ್ಮೋನ್. ಮೇದೋಜೀರಕ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನ್ ಯಾವುದು? ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್. ಇನ್ಸುಲಿನ್ ಎಲ್ಲ ಹೆಸರು ಕೇಳಿದ್ರೆ ನಿಮ್ಮ ಮನೆಗಳಲ್ಲಿ ನೋಡಿ, ಕೇಳಿರ್ಬೋದು. ನಿಮ್ಮ ಮನೆಯಲ್ಲಿ ಸಕ್ಕರೆ ಕಾಯಿಲೆ ಅಂತ ಕೇಳಿದ್ದೀರಾ? ಸಕ್ಕರೆ ಕಾಯಿಲೆ ಅಂತಂದ್ರೆ ಅವ್ರಿಗೆ ಜಾಸ್ತಿ ಸಕ್ಕರೆ ಬೆಲ್ಲ ತಿಂದಿದ್ರಿಂದ ಬಂದಿದ್ಯಾ? ಸಕ್ಕರೆ ಕಾಯಿಲೆ ಬಂದಿದೆ ಅಂದ್ರೆ ಅವ್ರು ಜಾಸ್ತಿ ಸಣ್ಣ ಹುಡುಗರಿದ್ದಾಗ ಸ್ವೀಟ್ ಎಲ್ಲ ತಿಂದಿರಕ್ ಬಂದಿದೆ ಅಲ್ವಾ? ಹೌದಾ? ಸುಳ್ಳು. ಸ್ವೀಟ್ ತಿನ್ನೋಕ್ಕೂ ಸಕ್ಕರೆ ಕಾಯಿಲೆಗಳು ಯಾವುದೇ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಆದ್ರೆ ಅದನ್ನ ನಾವು ಡಯಾಬಿಟಿಸ್ ಅಂತ ಕರಿತೀವಿ, ಮಧುಮೇಹ ರೋಗ ಅಂತ ಕರಿತೀವಿ. ಏನಾಗಿರುತ್ತೆ ಸರ್ ಅಂದ್ರೆ ನಮ್ಮ ಗಮನದಲ್ಲಿ ಇಂಪಾರ್ಟೆಂಟ್, ನಿಮ್ಮ ಮನೆಯಲ್ಲೂ ಪೇಷಂಟ್ಸ್ ಇದ್ದಾರೆ ನೋಡಿ, ಅವ್ರಿಗೆ ಸಕ್ಕರೆ ಕಾಯಿಲೆ ಬಂದರೆ ಏನಕ್ಕೆ ಬಂದಿದೆ ನೋಡ್ಕೊಳ್ಳಿ. ನಮ್ಮ ರಕ್ತದಲ್ಲಿ ಇನ್ಸುಲಿನ್ ಅಂತ ಏನಪ್ಪಾ ಅಂತಂದ್ರೆ ನಮ್ಮ ಶರೀರದಲ್ಲಿ ಮೇದೋಜೀರಕ ಗ್ರಂಥಿ ಇದೆ ಅಲ್ವಾ, ಅದು ಏನ್ ಮಾಡುತ್ತೆ? ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡಗಳು. ನಮ್ಮ ರಕ್ತದಲ್ಲಿ ಪಾಠ ಕೇಳು, ಮೇದೋಜೀರಕ ಗ್ರಂಥಿ ಯಾವ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ? ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಇನ್ಸುಲಿನ್ ಹಾರ್ಮೋನ್ ಕೆಲಸ ಏನು ಅಂದ್ರೆ ನಮ್ಮ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ ಮಟ್ಟವನ್ನ, ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಗ್ಲೂಕೋಸ್ ಅಥವಾ ಸಕ್ಕರೆಯನ್ನ ನಿಯಂತ್ರಿಸುತ್ತೆ. ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸತಕ್ಕಂಥ ಕೆಲಸ ಯಾವ ಹಾರ್ಮೋನು? ಇನ್ಸುಲಿನ್ ಹಾರ್ಮೋನ್. ಆಯ್ತಾ? ನಂತರ ಎಷ್ಟಿರ್ಬೇಕು ಅವ್ರು ಗ್ಲೂಕೋಸ್ ಮಟ್ಟ ಅಷ್ಟು ಇರುವಂತೆ ನಾವು ಸಕ್ಕರೆ ಎಲ್ಲಿಂದ ಹೋಯ್ತು ಅಂದ್ರೆ ನಾವು ಸಕ್ಕರೆ ತಿನ್ನೋದಲ್ಲ, ನೀವು ಆಹಾರ ಸೇವನೆ ಮಾಡಿದ್ರ, ಅನ್ನ ತಿಂದ್ರಿ, ಚಪಾತಿ ತಿಂದ್ರಿ, ಮುದ್ದೆ ತಿಂದ್ರಿ, ಅದ್ರಲ್ಲೆಲ್ಲ ಕಾರ್ಬೋಹೈಡ್ರೇಟ್ ಜೀರ್ಣ ಆಯ್ತಲ್ವಾ? ಜೀರ್ಣ ಆದಾಗ ಅದೆಲ್ಲ ಗ್ಲೂಕೋಸ್ ಆಗಿ ಏನಾಗಿರುತ್ತೆ? ಪರಿವರ್ತನೆ ಆಗಿರುತ್ತೆ. ಅದೇ ಸಕ್ಕರೆ ಅದು ರಕ್ತಕ್ಕೆ ಸೇರ್ಕೊಂಡಿರುತ್ತೆ. ಆಯ್ತಾ? ಇನ್ನ ಈ ಒಂದು ಏನಪ್ಪಾ ಅಂತಂದ್ರೆ ಕೆಲವು ವ್ಯಕ್ತಿಗಳಲ್ಲಿ ಏನಾಗುತ್ತೆ? ಇನ್ಸುಲಿನ್ ಉತ್ಪತ್ತಿ ಆಗೋ ಪ್ರಮಾಣ ಬರ್ತಾ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಅವಾಗ ರಕ್ತದಲ್ಲಿ ಯಾರ ಮಟ್ಟ ಜಾಸ್ತಿ ಆಗುತ್ತೆ? ಸಕ್ಕರೆ ಮಟ್ಟ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂತಹ ವ್ಯಕ್ತಿಗಳು ಪದೇ ಪದೇ ಬಾಯಾರಿಕೆ ಆಗ್ತಾ ಇರುತ್ತೆ, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ. ಇದು ನಾವು ಮಧುಮೇಹ ರೋಗದ ಲಕ್ಷಣ ಅಂತ ಕರಿತೀವಿ. ಇದಕ್ಕೆ ನಾವು ಮಧುಮೇಹ ಅಥವಾ ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ, ಅಥವಾ ಶುಗರ್ ಕಂಪ್ಲೇಂಟ್, ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂದ್ರೆ ಅವನ ಶರೀರದಲ್ಲಿ ಯಾವ ಹಾರ್ಮೋನ್ ಕೊರತೆ ಆಗಿದೆ? ಇನ್ಸುಲಿನ್ ಹಾರ್ಮೋನ್ ಕೊರತೆ ಆಗಿದೆ. ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸ ಯಾವುದು? ಮೇದೋಜೀರಕ ಗ್ರಂಥಿಯ ಕೆಲಸ. ಅರ್ಥ ಇದೆಯಾ?
ನೆಕ್ಸ್ಟ್ ಇದರ ನಂತರ ಇನ್ನೊಂದು ಬರ್ತಾ ಇದೆ, ಯಾವುದು ಸರ್ ಅಂದ್ರೆ ಅಡ್ರಿನಲ್ ಗ್ರಂಥಿ ಅಂತ ಹೇಳ್ತೀವಿ. ನೋಡಿ, ಈ ಅಡ್ರಿನಲ್ ಗ್ರಂಥಿ ಎಲ್ಲಿರುತ್ತೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಮೂತ್ರಪಿಂಡಗಳು ನಮ್ಮ ಶರೀರದಲ್ಲಿ ಇದೆ, ಹೌದಲ್ವಾ? ನಮ್ಮ ಶರೀರದಲ್ಲಿ ಮೂತ್ರಪಿಂಡಗಳು ಸಾಮಾನ್ಯವಾಗಿ ಇರ್ತಕ್ಕಂಥ ನಾವು ನೋಡ್ತೀವಿ. ಎಲ್ಲಿದ್ದಾವೆ ಮೂತ್ರಪಿಂಡಗಳು ನಮ್ಮ ಶರೀರದಲ್ಲಿ? ಈ ಭಾಗದಲ್ಲಿ, ಹೌದಾನೆ? ಬೆನ್ನು ಮೂಳೆ ಇಲ್ಲಿ, ಬೆನ್ನು ಮೂಳೆ ಎರಡು ಅಕ್ಕಪಕ್ಕದಲ್ಲಿ ಇಲ್ಲಿ ಏನಾಗಿದೆ, ಎರಡು ಮೂತ್ರಪಿಂಡಗಳು ಇರ್ತಕ್ಕಂಥ ನಾವು ನೋಡ್ತೇವೆ. ಈ ಮೂತ್ರಪಿಂಡದ ಮೇಲ್ಭಾಗದಲ್ಲಿ ತ್ರಿಭುಜಾಕಾರದ ಟೊಪ್ಪಿಯ ರೂಪದಲ್ಲಿ ಕಂಡುಬರ್ತದೆ. ನೋಡಿ, ಈ ಭಾಗದಲ್ಲಿ ಮೂತ್ರಪಿಂಡದ ಮೇಲ್ಭಾಗದಲ್ಲಿ ತ್ರಿಭುಜಾಕಾರದ ಟೊಪ್ಪಿಯ ರೂಪದಲ್ಲಿ ಕಂಡುಬರ್ತಕ್ಕಂಥ ಗ್ರಂಥಿ ಯಾವುದು ಸರ್ ಅಂದ್ರೆ ಅಡ್ರಿನಲ್ ಗ್ರಂಥಿ. ಅರ್ಥ ಇದೆಯಾ? ಈ ಅಡ್ರಿನಲ್ ಗ್ರಂಥಿಗಳು ಅನೇಕ ಅಡ್ರಿನಲಿನೋ ನಾನ್ ಅಡ್ರಿನಲಿನೋ ಈ ರೀತಿ ಏನಪ್ಪ ಅಂತಂದ್ರೆ ಅನೇಕ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಅಡ್ರಿನಲ್ ಗ್ರಂಥಿ ಪ್ರಮುಖವಾಗಿ ಸ್ರವಿಸ್ತಕ್ಕಂಥ ಹಾರ್ಮೋನು ಅಡ್ರಿನಲಿನ್ ಹಾರ್ಮೋನ್. ಅಡ್ರಿನಲಿನ್ ಹಾರ್ಮೋನ್ ಇದು ಏನ್ ಕೆಲಸ ಮಾಡುತ್ತೆ ಸಾರ್ ಅಂದ್ರೆ, ಈಗ ಉದಾಹರಣೆಗೆ ನೀವು ಹೋಮ್ವರ್ಕ್ ಮಾಡಿರ್ತಾವ, ಒಂದು ಹಾವು ಬಂತು, ಆಯ್ತಾ? ಹಾವು ಬಂದ ತಕ್ಷಣ ನೋಡಿದ ತಕ್ಷಣ ಏನ್ ಮಾಡ್ತೀರಾ? ಬಾ ರಜಾ ಬಾ ಬಾ ಅಂತ ಹತ್ರ ಹೋಗ್ತೀರಾ? ಏನ್ ಮಾಡ್ತಾರೆ? ನೋಡ್ತೀರಿ, ನೋಡ್ಬಿಟ್ಟು ಹೊರಗಡೆ ಅಂತ ಏನ್ ಮಾಡ್ತೀರಿ? ಉಸಿರಾಟದ ವೇಗ ಏನಾಗಿದೆ? ನಾರ್ಮಲ್ ಅದು ನೋಡೋದಕ್ಕಿಂತ ಮುಂಚೆ ಹೆಂಗಿದ್ರು ಅದೇ ತರ ಇದ್ದೀರಾ. ಹೊರ ಹೋದ ತಕ್ಷಣ, ಓಡಿದ ತಕ್ಷಣ ಹೆಂಗ್ ಮಾಡ್ತಾರೆ? ಉಸಿರಾಟದ ವೇಗ ಜಾಸ್ತಿ ಆಯ್ತು, ಮತ್ತೇನ್ ಜಾಸ್ತಿ ಆಗಿದೆ? ಎದೆ ಬಡಿತ ಅಥವಾ ಹೃದಯದ ಬಡಿತದ ವೇಗ ಏನಾಯ್ತು? ಜಾಸ್ತಿ ಆಗ್ತಾ ಇದೆ. ಅರ್ಥಾಯ್ತಾನೆ? ಒಂದ್ ರೀತಿ ಏನಪ್ಪಾ ಅಂತಂದ್ರೆ ರಕ್ತದ ಒತ್ತಡ ಏನಾಗಿದೆ? ಜಾಸ್ತಿ ಆಗಿದೆ, ಹೌದಾನೆ? ಅಂದ್ರೆ ನೀವು ಹೊರ ಅಲ್ಲಿ ಕ್ಲಾಸಲ್ಲಿ ಅಂತ ಏನಪ್ಪಾ ಅಂತಂದ್ರೆ ಇದಾಗಿ ಮಾಡ್ತೀರಲ್ವಾ? ಅಂದ್ರೆ ನೋಡಿ, ಅದನ್ನ ನೋಡಿದಿರಿ, ಅದು ನೋಡಿದ ತಕ್ಷಣ ನಿಮ್ ಶರೀರದ ಹೃದಯ ಬಡ್ಕೊಳ್ಳೋ ವೇಗ ಹೆಚ್ಚಾಯ್ತು, ನಿಮ್ ಶರೀರಕ್ಕೆ ಜಾಸ್ತಿ ಶಕ್ತಿ ಬೇಕಾಯ್ತು, ಉಸಿರಾಟದ ವೇಗ ಹೆಚ್ಚಾಯ್ತು, ರಕ್ತ ಪರಿಚಲನೆ ವೇಗ ಏನಾಯ್ತು? ಹೆಚ್ಚಾಯ್ತು. ಈ ರೀತಿ ಒಬ್ಬ ವ್ಯಕ್ತಿ ಭಯ, ಕೋಪ, ಉದ್ವೇಗ, ಒತ್ತಡದ ಸಂದರ್ಭದಲ್ಲಿ ಇದೇನಾಗುತ್ತೆ? ರಕ್ತಕ್ಕೆ ಏನಾಗುತ್ತೆ? ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ. ಅಡ್ರಿನಲಿನ್ ಹಾರ್ಮೋನು ನಮ್ಮ ರಕ್ತದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಒಬ್ಬ ವ್ಯಕ್ತಿ ಭಯ, ಕೋಪ, ಉದ್ವೇಗ, ಒತ್ತಡ ಸನ್ನಿವೇಶ ಸಂದರ್ಭದಲ್ಲಿ ಅದು ಏನಾಗುತ್ತೆ? ರಕ್ತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗಿದ್ದು ಆ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಸನ್ನಿವೇಶವನ್ನು ಏನ್ ಮಾಡುತ್ತೆ? ನಿರ್ಮಾಣ ಮಾಡುತ್ತೆ. ಅರ್ಥ ಆಗ್ತದೆಯಾ? ಹಾಗಾಗಿ ಈ ಅಡ್ರಿನಲಿನ್ ಹಾರ್ಮೋನ್ ಅನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕೂಡ ಕರೀತಾ ಇದ್ದೀವಿ. ಅಡ್ರಿನಲಿನ್ ಹಾರ್ಮೋನ್ ಏನಂತ ಕರಿತೀವಿ? ತುರ್ತು ಪರಿಸ್ಥಿತಿ ಹಾರ್ಮೋನ್. ನೋಡಿ, ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಹೋಗ್ತಾನೆ? ನೋಡಿ, ಹಾವು ನೋಡಿದ ತಕ್ಷಣ ನಿಮ್ ಶರೀರದಲ್ಲಿ ಎಷ್ಟೊಂದು ಅಂಗಗಳು ಪರಸ್ಪರ ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ತಿದಾವ. ಉಸಿರಾಟದ ವೇಗ ಜಾಸ್ತಿ ಮಾಡಿತ್ತು, ಶ್ವಾಸಕೋಶಗಳು, ಹೃದಯ ಬಡಿತ ಜಾಸ್ತಿ ಆಯ್ತು, ರಕ್ತದ ಒತ್ತಡ ಜಾಸ್ತಿ ಆಯ್ತು, ಹೋಗ್ತಾನೆ? ಸ್ನಾಯುಗಳು ಕೆಲಸ ಮಾಡ್ತಿದ್ದಾವೆ, ಓಡ್ತಾ ಇದಾವೆ. ನೋಡಿ, ಅಂಗಗಳ ನಡುವೆ ತುರ್ತು ಪರಿಸ್ಥಿತಿಯಲ್ಲಿ ಅಂಗಗಳ ನಡುವೆ ಪರಸ್ಪರ ಏನ್ ಮಾಡ್ತವೆ? ಹೊಂದಾಣಿಕೆಯನ್ನ ಉಂಟು ಮಾಡ್ತಕ್ಕಂಥ ಕೆಲಸ ಅಡ್ರಿನಲಿನ್ ಹಾರ್ಮೋನ್. ಹಾಗಾಗಿ ಇದನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕೂಡ ಕರೀತಾ ಇದ್ದೀವಿ. ಇದರ ಜೊತೆಗೆ ನೆಕ್ಸ್ಟ್ ಯಾರು ಸರ್ ಅಂದ್ರೆ ವೃಷಣಗಳು. ಇವುಗಳ ಬಗ್ಗೆ ಓದಿದ್ರಿ, ಆಯ್ತಾ? ವೃಷಣಗಳು ಅಥವಾ ಪುರುಷ ಬೀಜಗಳು ಹೆಣ್ಮಕ್ಳಲ್ಲಿ ಕಂಡುಬರುತ್ತೆ, ಈ ಭಾಗದಲ್ಲಿ ಕಂಡುಬರುತ್ತೆ. ಇನ್ನ ಈ ವೃಷಣಗಳು ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ವಿಶೇಷವಾಗಿ ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಹಾರ್ಮೋನ್ ಏನಾಗುತ್ತೆ? ಗಂಡು ಮಕ್ಕಳಲ್ಲಿ ಉತ್ಪತ್ತಿ ಆಗುತ್ತೆ. ವೃಷಣಗಳು ಬಿಡುಗಡೆ ಮಾಡತಕ್ಕಂಥ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್. ಇದು ಗಂಡಸುತನದ ಲಕ್ಷಣಗಳಿಗೆ ಕಾರಣ ಆಗುತ್ತೆ. ಅದೇ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಅಂಡಾಶಯಗಳಿದ್ದಾರೆ ಹೆಣ್ಮಕ್ಳಲ್ಲಿ, ಗೊತ್ತಾನೆ? ಇದು ಏನಪ್ಪ ಅಂತಂದ್ರೆ ಈಸ್ಟ್ರೋಜನ್ಗಳು ಇರ್ತಕ್ಕಂಥ ಹಾರ್ಮೋನ್ಗಳನ್ನ ಏನ್ ಮಾಡುತ್ತೆ? ಉತ್ಪತ್ತಿ ಮಾಡುತ್ತೆ. ಇದು ಹೆಣ್ತನದ ಲಕ್ಷಣಗಳ ಬೆಳವಣಿಗೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಇವುಗಳ ಬಗ್ಗೆ ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಓದಿದ್ವಿ. ಅರ್ಥ ಆಯ್ತಾ? ಈ ರೀತಿ ನಮ್ಮ ಶರೀರದಲ್ಲಿ ಏನಾಗಿದೆ? ಅನೇಕ ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹ ಅಥವಾ ನಿರ್ನಾಳ ಗ್ರಂಥಿಗಳ ವ್ಯೂಹ ಇದೆ. ಈ ಗ್ರಂಥಿಗಳು ಏನ್ ಮಾಡ್ತಾ ಇದ್ದಾರೆ? ನಮ್ಮ ಶರೀರದ ಬೆಳವಣಿಗೆ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರ್ಥ ಇದೆಯಾ? ಇವುಗಳ ಜೊತೆಗೆ ಕೆಲವು ಕೀಟಗಳಲ್ಲಿ, ಕಪ್ಪೆಯಲ್ಲೂ ಕೂಡ ಏನಾಗುತ್ತೆ? ಹಾರ್ಮೋನ್ಗಳ ಪ್ರಭಾವವನ್ನ ಬೀರುತ್ತೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ರೂಪ ಪರಿವರ್ತನೆ ಅಂತ ಕರಿತೀವಿ, ಮೆಟಾಮಾರ್ಫೋಸಿಸ್ ಅಂತ ಕರಿತೀವಿ. ಈಗ ಹಸು ಕರು ಹಾಕಿದೆ, ಹಸು ಏನ್ ಮಾಡಿದೆ? ಕರುವನ್ನ ಹಾಕಿದೆ. ಈ ಕರು ನೋಡ್ಬಿಟ್ಟು ನೀವು ಇದು ಯಾವ್ದು ಕರು ಅಂತ ಹೇಳಕ್ ಆಗುತ್ತಾ? ಅಲ್ಲಮ್ಮ, ನೀವು ಆ ಕರು ನೋಡ್ಬಿಟ್ಟು ಸುಮ್ನೆ ಎಲ್ಲೋ ಮೈ ಮೇಲೆ ಪಾಠ ಕೇಳಲ್ಲ, ಸುಮ್ನೆ ಕೂತಿರ್ತೀರಿ ಅಷ್ಟೇ. ಕರು ನೋಡ್ಬಿಟ್ಟು ಇದು ಹಸು ಕರುನೋ, ಎಮ್ಮೆ ಕರುನೋ, ಹಂದಿ ಕರುನೋ ಅಂತ ಹೇಳಕ್ ಬರೋದೇ ಇಲ್ಲ. ಮತ್ತೆ ನೋ ಸಾರ್ ಅಂತ ಯಾಕೆ? ಎಲ್ಲಿ ಗಮನ ಎಲ್ಲಿರುತ್ತೆ?
ಕರು ನೋಡ್ಬಿಟ್ಟು ಇದು ಹಸು ಅಂತ ಹೇಳ್ಬೋದಾ? ಸರ್ ಇದು ಹಸು ಕರು ಅಂತ ಹೇಳ್ಬೋದಾನೆ? ಹೇಳ್ಬೋದು. ಆದ್ರೆ ನೀವು ಕಪ್ಪೆ ಮರಿ ನೋಡಿದರೆ ಇದು ಕಪ್ಪೆ ಮರಿ ಅಂತ ಹೇಳಕ್ಕೆ ಆಗಲ್ಲ. ಯಾಕೆ ಸರ್ ಅಂದ್ರೆ ಕಪ್ಪೆ ಮರಿ ಹೆಂಗಿರುತ್ತೆ ಅಂತಂದ್ರೆ ಮೀನಿನ ಮರಿ ಇದ್ದಂಗಿರುತ್ತೆ. ಈ ತರ ಇರುತ್ತೆ, ಗೊದ ಮಾಡುತ್ತೆ ಮೀನ್ ತರ. ಸಾಮಾನ್ಯ ನೋಡಿ ಗುಂಡಿಯಲ್ಲೆಲ್ಲ ನೀರು ನಿಂತಿರುತ್ತೆ, ಬಾಳಾಗಿಂದ ನೀರು ನಿಂತಿಲ್ಲ. ಈ ಕುರಿ ಇಕ್ಕೆ ಹಾಕತ್ತಲ್ವ, ಆತರ ಕಪ್ಪು ಅಷ್ಟು ದಪ್ಪ ತಲೆ ಇರುತ್ತೆ, ಸ್ವಲ್ಪ ಚೂಪು ಬಾಲ ಇರುತ್ತೆ. ನೈನು ಅಂಟ್ಕೊಂಡಿರ್ತಾವೆ ಉದ್ದಕ್ಕೆ ಕಪ್ಪೆ ಮರಿ. ಈ ತರ ಮೀನಿನ ಮರಿ ನೋಡ್ತೀವಿ. ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ನೀವು ಆಮೇಲೆ ಏನಾಗುತ್ತೆ, ಅದು ನೋಡೋದಕ್ಕೆ ಮೀನಿನ ಮರಿ ಇದ್ದಂಗಿದೆ, ಬರ್ತಾ ಏನೋ ಬೆಳೆಯುತ್ತೆ, ಕಪ್ಪೆಯಾಗಿ ಬೆಳವಣಿಗೆ ಆಗುತ್ತೆ. ಇದನ್ನ ನಾವು ಡಿಂಬಾವಸ್ಥೆ ಅಂತ ಕರಿತೀವಿ ಅಥವಾ ಲಾರ್ವಾವಸ್ಥೆ ಅಂತ ಕರಿತೀವಿ. ಇದನ್ನ ಡಿಂಬಾವಸ್ಥೆ ಅಥವಾ ಲಾರ್ವಾವಸ್ಥೆ ಅಂತ ಕರಿತೀವಿ. ಡಿಂಬಾವಸ್ಥೆಯಿಂದ ಆರಂಭವಾಗಿ ಯಾವ ಅವಸ್ಥೆ ತಲುಪುತ್ತೆ? ಪ್ರೌಢಾವಸ್ಥೆ ತಲುಪುತ್ತೆ. ನೋಡಿ ಕ್ರಮೇಣ ಏನಾಗುತ್ತೆ ಅಂತಂದ್ರೆ ಮುಂಗಾಲುಗಳ ಬೆಳವಣಿಗೆ ಆಗುತ್ತೆ, ಆಯ್ತಾ? ಕ್ರಮೇಣ ಏನಾಗುತ್ತಪ್ಪ ಅಂತಂದ್ರೆ ಮುಂಗಾಲುಗಳ ಬೆಳವಣಿಗೆ ಆಗುತ್ತೆ, ಕ್ರಮೇಣ ಬಾಲ ಹೋಗುತ್ತೆ, ಕ್ರಮೇಣ ಏನಾಗುತ್ತೆ ಇದು 4 ಕಾಲಲ್ಲಿ ಹೋಗಿರ್ತಕ್ಕಂಥ ಕಪ್ಪೆಯಾಗಿ ಏನಾಗುತ್ತೆ ರೂಪಾಂತರಗೊಳ್ಳುತ್ತೆ. ಅಂದ್ರೆ ಈ ರೀತಿ ಡಿಂಬಾವಸ್ಥೆಯಿಂದ ಆರಂಭವಾಗಿ ಪ್ರೌಢಾವಸ್ಥೆ ತಲುಪುವವರೆಗಿನ ಜೀವಿಯ ಬೆಳವಣಿಗೆಯ ವಿವಿಧ ಹಂತಗಳನ್ನು ನಾವೆಂತ ಕರಿತೀವಿ ಅಂದ್ರೆ ರೂಪ ಪರಿವರ್ತನೆ ಅಂತ ಹೇಳ್ತೀವಿ. ಈ ಥೈರಾಕ್ಸಿನ್ ಹಾರ್ಮೋನ್ ಇದೆ ಅಲ್ವಾ, ಈ ಥೈರಾಕ್ಸಿನ್ ಹಾರ್ಮೋನು ಕಪ್ಪೆಯ ಒಂದು ರೂಪ ಪರಿವರ್ತನೆಯನ್ನ ನಿಯಂತ್ರಿಸತಕ್ಕಂಥ ಕೆಲಸವನ್ನ ಮಾಡುತ್ತೆ. ಗೊತ್ತಾಗ್ತಿದೆಯಾ ಜ್ಞಾಪಕದಲ್ಲಿ? ಈ ಥೈರಾಕ್ಸಿನ್ ಹಾರ್ಮೋನು ಕಪ್ಪೆಯಲ್ಲಿ ರೂಪ ಪರಿವರ್ತನೆಯನ್ನ ನಿಯಂತ್ರಿಸತಕ್ಕಂಥ ಕೆಲಸವನ್ನ ಮಾಡುತ್ತೆ. ಗೊತ್ತಾಗಿದೆಯಾ? ಇವತ್ತಿನ ಪಾಠ ಪ್ರಮುಖವಾಗಿ ಇಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ. ನಮ್ಮ ಶರೀರದಲ್ಲಿರೋ ಅಂತಃಸ್ರಾವಕ ಗ್ರಂಥಿಗಳು, ವ್ಯೂಹ ಅಂದ್ರೆ ಗ್ರಂಥಿಗಳು ಯಾವ್ಯಾವುದು, ಅವು ಏನೇನು ಕೆಲಸವನ್ನ ಯಾವ್ಯಾವ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡ್ತಾರೆ ಮತ್ತೆ ಅವುಗಳ ಕಾರ್ಯದ ಬಗ್ಗೆ ಮಾಹಿತಿ ತಗೊಂಡು. ಅರ್ಥ ಇದೆಯಾ? ಹೋಮ್ವರ್ಕ್ ಕಟ್ಬೋದು.